ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಾಗ ಏನು ತೋರ್ಸಕತ್ತಿದ್ನ ಅಂದ್ರಪ್ಪ, ಕಟೋರಿ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂದ್ರೆ ಕಟೋರಿ ಯಾವ ರೀತಿ ಹಚ್ಚೋದು ನೋಡ್ರಿ. ಈ ರೀತಿ ಕುಚ್ಚು ಕಾಂದೆ ರೀತಿ, ಆಮೇಲೆ ಓರ್ಲಕ್ಕೆ ಹಾಕೋಂಥ ಅವಶ್ಯಕತೆನೂ ಇರೋಂಗಿಲ್ಲ. ಈ ರೀತಿ ಹೆಂಗೆ ಹೊಲಿಯೋದಂತ ಈ ವಿಡಿಯೋದಾಗ ತೋರ್ಸದನಿ ನೋಡ್ರಿ. ಇದೇನದಲ್ಲ, ಈ ರೀತಿ ನಾವು ಮೊದಲೇನ ರೆಡಿ ಮಾಡಿ ಇಟ್ಕೋಬೇಕು. ಕಟೋರಿ ಹಚ್ಚೋಕ್ಕಿಂತ ಮೊದಲು ಅವೇನಿರ್ತಾವಲ್ಲ ಪಾರ್ಟ್ಸ್ಗಳು, ಅದನ್ನು ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ ಈ ರೀತಿ ಕಟೋರಿನ ಜೋಡಿಸ್ಕೊಳ್ಬೇಕು. ಅಂದ್ರೆ ಲೈನಿಂಗ್ ಕಡೆ ಲೈನಿಂಗ್ ಕಟೋರಿನ, ಆಮೇಲೆ ಮೇನ್ ಫ್ಯಾಬ್ರಿಕ್ನ ಮೇಲ್ಗಡೆ ಇಟ್ಟು ನೋಡ್ರಿ ಈ ರೀತಿ ಜೋಡಿಸ್ಕೊಳ್ಬೇಕು. ನಾವು ಕ್ರಾಸ್ ಪಟ್ಟಿಗೆ ಯಾವ ರೀತಿ ಜೋಡಿಸ್ತೀವಲ್ಲ ಹಂಗೆ ಈ ರೀತಿ ಜೋಡಿಸೋದ್ರೆ ಏನಾಗುತ್ತೆ ಅಂದ್ರೆ ನಾವು ಓರ್ಲಕ್ಕೆ ಹಾಕೋಂಥ ಅವಶ್ಯಕತೆನೂ ಇರೋಲ್ಲ. ಆಮೇಲೆ ಅದ್ರ ಕುಚ್ಚೆಲ್ಲ ಕಾಣಿಸೋದಿಲ್ಲ. ಆಮೇಲೆ ನೀಟಾಗಿ ಕಾಣಿಸುತ್ತೆ, ಸ್ಟಿಚಿಂಗ್ ಅಗದಿ ನೀಟಾಗಿ ಕಾಣಿಸುತ್ತೆ. ಈ ರೀತಿ ಹೊಲ್ಕೋಬೇಕು. ಯಾರೋ ನಮ್ಮ ಚಾನಲ್ನ ಮೊದಲನೇ ಸರ್ತಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲಲ್ಲಿ ನೋಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕಾನ್ ಬರುತ್ತೆ, ಅದರ ಮೇಲೆ ಬೆಲ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಮೇಲೆ ನಿಮಗೆ ಸಿಗುವಂಥ ಟೈಮಲ್ಲಿ ನನ್ನ ಒಂದು ವಿಡಿಯೋನ ನೀವು ನೋಡ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ನೋಡಿ. ಈ ರೀತಿ ಎರಡೆರಡು ಹೊಲಿಗೆ ಹಾಕ್ಕೊಂಡ ನೋಡ್ರಿ ಈ ರೀತಿ ಕಾಣಿಸುತ್ತೆ. ಅಷ್ಟು ನೀಟಾಗಿ ನಾವು ಈ ಒಂದು ಕಟೋರಿ ಬ್ಲೌಸನ್ನ ಈ ರೀತಿ ಸ್ಟಿಚ್ ಮಾಡ್ಬೋದು. ತುಂಬ ನೀಟಾಗಿನ ಬರುತ್ತೆ. ಟ್ಯಾಕ್ಸ್ ಹಿಡಿದ್ಮೇಲೆ ಯಾವ ರೀತಿ ಬರುತ್ತೋ ಏನೋ ಕರೆಕ್ಟಾಗಿ ಕುದುರುತ್ತೋ ಇಲ್ಲೋ ಅಂತ ಅನ್ನಿಸ್ಬೋದು, ಆದರೆ ಇದು ತುಂಬ ನೀಟಾಗಿನ ಬರ್ತದೆ ನೋಡಿರಿ. ಈ ರೀತಿ ನೀಟಾಗಿ ರೆಡಿ ಆದಮೇಲೆ ಈ ರೀತಿ ಕ್ರಾಸ್ ಪಟ್ಟಿ ಎಲ್ಲ ಜೋಡಿಸಿದ ಮೇಲೆ ನೋಡಿರಿ ಈ ರೀತಿಯಾಗಿ ಬಂದೈತಿ ನೋಡಿರಿ. ನೀಟಾಗಿ ಹಂಗೆ ನೀಟಾಗಿ ಕಾಣಿಸತೈತಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಆಮೇಲೆ ನಿಮಗೆ ಈ ವಿಡಿಯೋ ಏನಾದರೂ ಡೀಟೇಲಾಗಿ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಡೀಟೇಲಾಗಿ ತೋರಿಸ್ತೀನಿ, ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು.